ನಮ್ಮ ನಿಲುವು ನಿನ್ನೆ ನಮ್ಮ ವಿರೋಧ ಪಕ್ಷದ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ನಾನು ಬೇರೆ ಕಾರ್ಯಕ್ರಮದ ನಿಮಿತ್ತ ಶಿಕಾರಿಪುರಕ್ಕೆ ಹೋಗಬೇಕಾಗಿತ್ತು, ಹೋಗಿದ್ದೆ. ಇವತ್ತಿನ ಕಾರ್ಯಕ್ರಮ ಕೂಡ ಇನ್ಫ್ಯಾಕ್ಟ್ ಇವತ್ತು ಕಾರ್ಯಕ್ರಮ ಇವತ್ತನ್ನು ಕ್ಯಾನ್ಸಲ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಕೋಲಾರ ಚಿಕ್ಕಬಳ್ಳಾಪುರ 2-3 ಬಾರಿ ಕಾರ್ಯಕ್ರಮ ನಿಗದಿಯಾಗಿ ಕ್ಯಾನ್ಸಲ್ ಆಗಿತ್ತು ಕಾರ್ಯಕ್ರಮ. ಹಾಗಾಗಿ ಅನಿವಾರ್ಯ ನಾವು ಬರಲೇಬೇಕಾಗಿತ್ತು, ಬಂದಿದ್ದೇನೆ. ಅಲ್ಲಿ ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ಪಾದಯಾತ್ರೆ ಬೆಂಬಲವನ್ನು ಕೂಡ ನಾವು ನೀಡಿದ್ದೇವೆ. ಆದರೆ ದುರಂತ ಏನು ಅಂತ ಹೇಳಿದರೆ, ಈ ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರೈತರು, ಬಿಡದಿ ಭಾಗದ ರೈತರು. ಆ ರೈತರನ್ನು ಹೋರಾಟವನ್ನು ಮಾಡ್ತಾಯಿದ್ರು. ಅವ್ರ ಮೇಲೆ ಹೆದರಿಸಿ ಬೆದರಿಸಿ ಇವತ್ತು ಅವರಿಂದ ಬಲವಂತವಾಗಿ ಇವತ್ತು ಜಮೀನನ್ನು ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಒತ್ತಾಯಪೂರ್ವಕವಾಗಿ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಕಳೆದ ಒಂದು ವಾರದಿಂದ ಬೇರೆ ಬೇರೆ ರೀತಿ ಮಾಹಿತಿಗಳು ಕೂಡ ಬರ್ತಾಯಿದೆ. ಈ ರೀತಿ ಮಾಡ್ದೇ ಇವತ್ತು ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕಾಗ್ತದೆ. ರೈತರ ಹೋರಾಟ ಏನು ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಾರ್ಟಿ JDS ಕೂಡ ನಾವು ಸಂಪೂರ್ಣ ಬೆಂಬಲವನ್ನು ಕೂಡ ನೀಡಿದ್ದೇವೆ. ಸದನದ ಒಳಗಡೆನೂ ಕೂಡ ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೀವಿ. ಸಾಂಕೇತಿಕವಾಗಿ ಹೋರಾಟಕ್ಕೆ ಪಾದಯಾತ್ರೆಯನ್ನು ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಅಶೋಕ್ ಅವರು ಚಲವಾದಿ ನಾರಾಯಣಸ್ವಾಮಿ ಹೋಗಿದ್ದಾರೆ. ಮುಂದೇನು ಮಾಡಬೇಕು ನಾವು ನೋಡ್ತೀವಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ RSS ವಿರುದ್ಧ ಒಂದಲ್ಲ ಒಂದು ರೀತಿಯಾಗಿ ಹುಡುಕ್ತಾನೆ ಇದ್ದಾರೆ. ರಿಜಿಸ್ಟ್ರೇಷನ್ ಬಗ್ಗೆ ಅವ್ರು ಪ್ರಶ್ನೆ ಎತ್ತಾನೆ ಇದ್ದಾರೆ. ಗೌರವಾನ್ವಿತ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರೇನಿದ್ದಾರೆ, ಒಂದು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾನೆ. ನೆಹರು ಅವರಿಂದ ಹಿಡಿದುಕೊಂಡು ಇಂದಿರಾ ಗಾಂಧಿ ಒಂದು ಹಿಡ್ಕೊಂಡು ರಾಜೀವ್ ಗಾಂಧಿ ಇವರು ಎಲ್ಲ ಪ್ರಧಾನಮಂತ್ರಿಗಳು ಆಗಿದ್ದಾಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮುಚ್ಚಾಕ್ತೇವೆ, ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಬ್ಯಾನ್ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ನಮ್ಮ ಕಣ್ಮುಂದಿದೆ. ಆದರೆ ಒಂದು ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ರಾಷ್ಟ್ರ ಭಕ್ತರನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇದೆ. ದೇಶಾಭಿಮಾನಿಗಳನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ಪವಿತ್ರ ಕಾರ್ಯದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 10 ದಶಕಗಳಿಂದ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಬಹುಶಃ ಮಾಹಿತಿಯ ಕೊರತೆ ಇದೆ. ಮಾತೆತ್ತಿದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ RSS ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಗೃಹ ಸಚಿವರಾಗಿ ಅವರ ಕೆಲಸವನ್ನು ಅವ್ರು ಮಾಡಬೇಕು. RSSನ್ನು ಇವತ್ತೇನೋ ಹೆದರಿಸಿ ಬೆದರಿಸಿ ಇವತ್ತೇನೋ ಮಾಡಿಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತೇನು ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಅದು ಯಾವುದೂ ಕೂಡ ಅಸಾಧ್ಯ. ಹೇಳಿದ್ನಲ್ಲ, ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿವರೆಗೂ ಯಾರ ಕಡೆಯಿಂದನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮಿಂದನೂ ಕೂಡ ಅದು ಅಸಾಧ್ಯ ಅನ್ನೋ ಮಾತನ್ನೇ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇವೆ. ಜಾಸ್ತಿ ಆಗ್ತಿದೆ ಸರ್. ನಿನ್ನೆ ಬೆಂಗಳೂರು ಸಿಕ್ಕಿದ್ರು, ನಿನ್ನೆ ಚಿಕ್ಕಮಗಳೂರು ಸಿಕ್ಕಿದ್ರು, ಕೊಡಗು ಅಲ್ಲೆಲ್ಲ ಜಾಸ್ತಿ ಆಗ್ತಾನೆ ಇದ್ರು ಸರ್. ಆ ಬಗ್ಗೆ ಏನು ಸರ್ಕಾರ ಅದನ್ನು ನೀವು ಗೃಹ ಸಚಿವರಿಗೆ ಕೇಳಬೇಕು. ಸದನದಲ್ಲೂ ಕೂಡ ಇದು ವಿಚಾರ ಗಂಭೀರ ಚರ್ಚೆ ಮಾಡ್ತೇವೆ. ಇತ್ತೀಚೆಗೆ ಸೋಷಿಯಲ್ ಆ್ಯಕ್ಟಿವ್ಸ್, ಸಾಮಾಜಿಕ ಕಾರ್ಯಕರ್ತ ಅಕ್ರಮ ವಲಸಿಗರೇನಿದ್ದಾರೆ ಬಾಂಗ್ಲಾದೇಶರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಅವ್ರ ವಿರುದ್ಧನೇ ಸರ್ಕಾರ ಪಿತೂರಿ ಮಾಡಿ ಅವ್ರ ವಿರುದ್ಧನೇ ಆ್ಯಕ್ಷನ್ ತೆಗೆದುಕೊಂಡಿರ್ತಕ್ಕಂಥ FIR ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ಸದನದಲ್ಲಿ ನಾವು ಮಾತನಾಡ್ತೇವೆ. ಸರ್, ಈಗ ಕಾಂಗ್ರೆಸ್ಸಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆದಮೇಲೆ ಅತೃಪ್ತರು ಜಾಸ್ತಿ ಜನ ಆಗಿದ್ದಾರೆ. ಅಂದರೆ ಕುಮಾರಸ್ವಾಮಿ ಅವರು ಯಾರಾದರೂ ಅತೃಪ್ತಿದ್ರೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ಅಂತ ಹೇಳ್ತಾರೆ. ತಮಗೇನಾದರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.